ರುದ್ರ, ಏನ್ ಸುಮ್ಮನೆ ನಿಂತ್ಬಿಟ್ಟೆ? ಮುಗಿತ ನಿನ್ನ ರೋಷ, ಆಕ್ರೋಶ, ಆವೇಶ ಎಲ್ಲ? ಬಾಬಾ ಅದು ಮುಚ್ಚೋ ಬಾಯಿ ಅವಿವೇಕಿ. ಕೋಪದ ಭರದಲ್ಲಿ ಎಂಥ ಕೆಲಸ ಮಾಡಕ್ ಹೊರಟಿದೆ ಅಂತ ಗೊತ್ತಾ ನಿಂಗೆ? ಒಡ ಹುಟ್ಟಿದ ಅಣ್ಣನ ಪ್ರಾಣನ ತೆಗೆಯಕ್ಕೆ ಹೊರಟಿದೆಯಲ್ಲ. ಕ್ಷಮಿಸಿ ಬಾಬಾ, ನಾಗಮಣಿ ಮೇಲಿನ ಮೋಹ ನನ್ನ ಕೈಯಲ್ಲಿ ಅಂತ ಕೆಲಸ ಮಾಡಿಸ್ಬಿಡ್ತು. ಕ್ಷಮಿಸೋಣ. ನಾನು ಹೇಳಲಿಲ್ವಾ, ನಾಗಮಣಿ ಮೇಲಿನ ಮೋಹ ಎಂಥವ್ರನ್ನ ಎಂಥ ಕೆಲಸಕ್ಕೂ ಪ್ರೇರೇಪಿಸಿಬಿಡುತ್ತೆ. ವಿಷ್ಣು, ನೀನು ಪರಮ ಸ್ವಾರ್ಥಿಯಾದೆ. ರುದ್ರ, ನೀನು ನಿಮ್ಮ ಅಣ್ಣನ ಬಳಿ ರಾಕ್ಷಸನ ತರ ವರ್ತಿಸ್ಬಿಟ್ಟೆ. ಇನ್ನು ನಾನು ನನ್ನನ್ನು ನಂಬಿದ ನಿಮ್ಮಿಬ್ಬರಿಗೆ ಮೋಸ ಮಾಡೋದಕ್ಕೆ ಹೊರಟಿದ್ದೆ. ತಪ್ಪು ಮೂವರಿಂದ ಕೂಡ ಆಗಿದೆ, ನಾನು ಒಪ್ಕೋತೀನಿ. ಅದನ್ನೇ ಯೋಚನೆ ಮಾಡ್ತಾ ಕೂತ್ರೆ ಸಮಯ ವ್ಯರ್ಥ ಆಗುತ್ತೆ. ಮುಂದೇನು ಮಾಡಬೇಕು, ನಾವೀಗ ಅದನ್ನು ಯೋಚನೆ ಮಾಡಬೇಕು. ಸರಿ ಬಾಬಾ, ಈಗ ನಾಗಮಣಿ ಎಲ್ಲಿದೆ? ಯಾರ ಹತ್ರ ಇದೆ? ಅದು ಅವತ್ತು ಅದ್ಯಾವುದೋ ಶಕ್ತಿ ಅಂತಾಗಾಯಿತು. ನನ್ನಿಂದ ನಾಗಮಣಿ ಕೈ ತಪ್ಪೋಯ್ತು. ಎಲ್ಲೋಯ್ತು, ಏನಾಯ್ತು ಅನ್ನೋದು ಮಾತ್ರ ರಹಸ್ಯವಾಗಿ ಉಳಿದಿದೆ. ನಾವೀಗ ಪತ್ತೆ ಮಾಡಬೇಕಾಗಿರೋದು ಅದನ್ನೇ ವಿಷ್ಣು. ಅದೇ ಈಗ ನಮ್ಮ ಮುಂದಿರೋ ದೊಡ್ಡ ಸವಾಲು. ನಾವೀಗ ಪರಸ್ಪರ ಕಿತ್ತಾಡ್ತಾ ಕೂರೋ ಸಮಯ ಅಲ್ಲ ಇದು. ಎಲ್ರೂ ಒಂದಾಗಬೇಕಾಗಿರೋ ಸಮಯ ಇದು. ನೆನಪಿರ್ಲಿ, ಆ ನಾಗಿಣಿ ಇನ್ನೂ ಬದುಕಿದ್ದಾಳೆ. ನಮ್ಮ ವಿರುದ್ಧ ಹೋರಾಡೋದಕ್ಕೆ ವಂಚಾಗ್ತಾ ಇದ್ದಾಳೆ. ಹೌದು ಬಾಬಾ, ನಮ್ಮ ಮನೆಯವ್ರ ಪ್ರಾಣಕ್ಕೆ ಆ ನಾಗಿಣಿಂದ ಅಪಾಯ ಇದೆ. ಅದೇ ಈಗ ಅವಳ ಗುರಿ ವಿಷ್ಣು. ನಿಮ್ಮ ಮನೆಯವ್ರನ್ನ ಬಲಿ ತಗೊಂಡು ನಾಗಮಣಿನ ತನ್ನ ವಶಕ್ಕೆ ಪಡಿಸ್ಕೋಬೇಕು ಅನ್ಕೊಂಡಿರೋ ಆ ನಾಗಿಣಿ ವಿರುದ್ಧ ನಾವು ಮೂವರು ಸೇರಿ ಹೋರಾಡಬೇಕು. ಎಂಥ ಸಂದರ್ಭ ಬಂದ್ರು ನಮ್ಮ ಮೂವರ ನಡುವೆ ಬಿರುಕು ಬರಬಾರ್ದು. ಹಳೆದ್ನೆಲ್ಲ ಮರ್ತು ಬಿಡೋಣ. ಹಾ, ನಮ್ಮ ಶತ್ರು ಆದ ನಾಗಿಣಿ ವಿರುದ್ಧ ಹೋರಾಡಬೇಕು. ನಾಗಮಣಿನ ನಮ್ಮದಾಗಿಸ್ಕೊಳ್ಬೇಕು. ಇನ್ನು ಮುಂದೆ ನಮ್ಮ ಮೂವರನ್ನು ಯಾರು ಬೇರೆ ಮಾಡೋದಿಕ್ಕಾಗಲ್ಲ. ಜೈ ಮಹಾಕಾಲ. ಅಜ್ಜಿ ಯಾವತ್ತೂ ಹೀಗೆ ಕೂಗಾಡಿರ್ಲಿಲ್ವಲ್ಲ, ಇವತ್ತೇನಾಯ್ತು? ಯಾಕಿದ್ದಕ್ಕಿದ್ದ ಹಾಗೆ ಕೋಪ ಮಾಡಿಕೊಂಡ್ರು? ನನಗೇನೋ ಅವರು ಎಣ್ಣೆ ಮೇಲೆ ಕಾಲಿಟ್ಟು ಜಾರು ಬಿದ್ದಿಲ್ಲ ಅನ್ಸತ್ತೆ. ಅಜ್ಜಿ ಸುಳ್ಳು ಹೇಳ್ತಿದ್ದಾರ? ಯಾಕೆ? ಅಲ್ಲಿ ಏನು ನಡೆದಿರಬಹುದು? ಅವರು ನೋಡ್ತಿದ್ರೆ, ಅವ್ರಿಗಾಗಿರೋ ಗಾಯ ನೋಡ್ತಿದ್ರೆ ಅವರು ಜಾರ್ ಬಿದ್ದಿರೋ ಹಾಗೆ ಕಾಣಿಸ್ತಿಲ್ಲ. ಇಲ್ಲ ತಾಯಿ, ನಾಳೆ ಪ್ರತಿಷ್ಠಾಪನೆ ಆಗೋಲ್ಲ. ಗುರುಗಳೇ, ನೀವು? ಈ ಶಿವಲಿಂಗ ಇದೇ ಮನೆಯಲ್ಲಿ ಇರುತ್ತೆ, ಎಲ್ಲೂ ಹೊರಗೆ ಹೋಗಬಾರ್ದು. ಹೋಗಲ್ಲ, ಇದೇ ಮನೇಲಿರುತ್ತೆ. ಇಪ್ಪತ್ತೈದು ವರ್ಷಗಳ ಅಜ್ಞಾತವಾಸ ಕೊನೆಯಾಗೋ ಸಮಯ ಹತ್ರ ಬರ್ತಾ ಇದೆ. ಈ 25 ವರ್ಷಗಳು ನಮ್ಮ ಕೈಗಳು ಕಟ್ಟಿ ಹಾಕಲ್ಪಟ್ಟಿದ್ವು.
ಅದಕ್ಕೆ ಸುಮ್ಮನಿದ್ವಿ. ಇನ್ನು ಸುಮ್ಮನಿರೋ ಸಮಯ ಮುಗೀತು. ಈಗೇನಿದ್ರು ಹೋರಾಟಕ್ಕೆ ಇಳಿಯೋ ಸಮಯ. ಶತ್ರುಗಳ ವಂಶದ ಆ ಕುಡಿ ಬದುಕಬಾರ್ದು. ನಾಗಮಣಿ ಪಡ್ಕೊಳ್ಳೋ ಹೋರಾಟ ಕೊನೆಯ ಹಂತಕ್ಕೆ ಬಂದು ನಿಂತಿದೆ. ಈಗ ಆ ಕುಡಿ ನಾಶವಾದ್ರೇನೆ ನಾಗಮಣಿ ನಮಗೆ ದಕ್ಕೋಕೆ ಸಾಧ್ಯ. ಅವನು ಸಾಯ್ಬೇಕು. ಸೃಷ್ಟಿಯಾಗು ಕಬಂಧ, ಸೃಷ್ಟಿಯಾಗು. ನೀನು ಧರೆಗವತರಿಸೋ ಸಮಯ ಬಂದಾಯ್ತು ಕಬಂಧ. ಶತ್ರುವನ್ನು ಮಟ್ಟ ಹಾಕಿ ಬಾ ಹೋಗು. ಆತ ಬದುಕಬಾರದು. ಈ ಶಿವಲಿಂಗ ಎಲ್ಲೂ ಹೋಗಾಗಿಲ್ಲ, ಇಲ್ಲೇ ಇರುತ್ತೆ. ಇದೇನು ಗುರುಗಳೇ ಹೀಗೆ ಹೇಳ್ತಾ ಇದ್ದೀರಾ? ಇಷ್ಟಕ್ಕೂ ನಿಮ್ಮನ್ನ ಇಲ್ಲಿ ಕರೆಸ್ತೋರು ಯಾರು? ನೋಡಿ, ಇದು ನನ್ನ ಮನೆ. ಶಿವಲಿಂಗ ಇಲ್ಲಿರಬೇಕೋ ಇರಬಾರ್ದು ಅಂತ ತೀರ್ಮಾನ ತಗೊಳ್ಳೋದು ನಾನು, ನೀವಲ್ಲ. ನೋಡಿ, ಇವರು ಸಿದ್ಧಿ ಪುರುಷರು. ಇವ್ರು ಮಾತಾಡ್ತಿದ್ದಾರೆ ಅಂದರೆ ಅದರಲ್ಲಿ ಒಂದು ಅರ್ಥ ಇರುತ್ತೆ. ಸುಖ ಸುಮ್ಮನೆ ಏನೇನು ಮಾತಾಡೋರಲ್ಲ ಇವರು. ಇವರು ಇಲ್ಲಿ ತನಕ ಬಂದಿದ್ದಾರೆ ಅಂದರೆ ಅದ್ರ ಹಿಂದೆ ಒಂದು ಒಳ್ಳೆ ಉದ್ದೇಶನೇ ಇರುತ್ತೆ. ಅವ್ರು ಏನು ಹೇಳೋದಕ್ಕೆ ಬಂದಿದ್ದಾರೆ ಅಂತ ಕೇಳೋಣ ಅಜ್ಜಿ. ಬೇಕಾಗಿಲ್ಲ, ನಾನು ಯಾರ ಮಾತು ಕೇಳೋದಿಲ್ಲ. ಯಾರೋ ಬೀದಿಲಿ ಹೋಗೋರು ಬಂದು ಮಾತಾಡೋದಿಕ್ಕೆ ಇದೆ ಧರ್ಮಛತ್ರನ? ಗುರುಗಳೇ, ನೀವು ಮಹಾಸಾಧುಗಳೇ ಆಗಿರ್ಬೋದು, ಆದರೆ ನಮ್ಮನೆ ದೇವ್ರ ವಿಚಾರ ಮಾತಾಡೋದಿಕ್ಕೆ ನಿಮ್ಗೇನು ಹಕ್ಕಿದೆ? ಅಜಯ್ ಪ್ಲೀಸ್, ಅಮೃತ್ ಅವ್ರು ಹೇಳ್ತಾ ಇರೋದು ಸರಿಯಾಗೇ ಇದೆ. ಈ ಸಾಧುಗಳನ್ನ ನಾನು ನೋಡಿದ್ದೀನಿ. ಇವ್ರ ಹತ್ರ ತುಂಬ ಶಕ್ತಿಗಳಿವೆ. ಇವರು ಪವಾಡ ಪುರುಷರು. ಅದೇನು ಹೇಳಕ್ಕೆ ಬಂದಿದ್ದಾರೆ ಅಂತ ಕೇಳೋಣ ಅಜ್ಜಿ. ಕೇಳೋಕೆ ನಾನು ಯಾರೂ ಅಲ್ಲಪ್ಪ. ಪದೇ ಪದೇ ಹೇಳ್ತಾ ಇದ್ದೀನಿ, ನಾ ಪರಶಿವನ ದಾಸನಷ್ಟೇ. ಅವನ ಸೂಚನೆಯಂತೆ ಈ ಶಿವಲಿಂಗ ಇದೇ ಮನೆಯಲ್ಲಿರಬೇಕು. ಇಲ್ಲಿದ್ರೇನೆ ಕ್ಷೇಮ. ಅವನು ಎಲ್ಲಿಯವರೆಗೆ ಇಲ್ಲಿರಬೇಕು ಅಂತ ಬಯಸ್ತಾನೋ ಅಲ್ಲಿಯವರೆಗೂ ಅವನು ಇಲ್ಲಿಯೇ ಇರಬೇಕು. ಅವನ ಆಜ್ಞೆ ಮೀರಿ ನಡೆದರೆ ಈ ಮನೆಯಲ್ಲಿ ಅನಾಹುತಗಳ ಮೇಲೆ ಅನಾಹುತ ಸಂಭವಿಸುತ್ತೆ. ಜಾಗ್ರತೆ. ನೋಡಿ, ಸುಮ್ಮನೆ ಇಲ್ದಿರೋದೆಲ್ಲ ಹೇಳಿ ನಮ್ಮ ಮನೆಯವ್ರ ತಲೆ ತುಂಬಿಸಿ ಅವ್ರ ದಾರಿ ತಪ್ಸಕ್ಕೆ ನೋಡಬೇಡಿ. ಯಾವುದೇ ಕಾರಣಕ್ಕೂ ಶಿವಲಿಂಗ ಈ ಮನೆ ಇರೋದಕ್ಕೆ ನಾನು ಒಪ್ಪೋದಿಲ್ಲ. ಒಪ್ಪೋಕೆ ಬಿಡೋಕೆ ನನಗೆ ನಿಮಗೆ ಅಧಿಕಾರ ಇಲ್ಲ ತಾಯಿ. ಎಲ್ಲ ದೈವೇಚ್ಛೆ. ಇಲ್ಲ, ಸಾಧ್ಯನೇ ಇಲ್ಲ. ಯಾಕಾಗಲ್ಲ ಅತ್ತೆಮ್ಮ? ಇಷ್ಟಕ್ಕೂ ದೇವ್ರು ಮನೇಲೇ ಇದ್ರೆ ಒಳ್ಳೆ ತಾನೆ. ಹ್ಞೂ ಅಜ್ಜಿ, ದೇವರಿಗೆ ನಮ್ಮ ಮನೆ ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ. ಅದಕ್ಕೆ ಸಾಧುಗಳ ಮೂಲಕ ಹೇಳಿ ಕಳಿಸಿದ್ದಾನೆ. ಹ್ಞೂ ಅತ್ತೆ, ಇದಕ್ಕಿಂತ ಖುಷಿ ವಿಚಾರ ಇನ್ನೇನಿರುತ್ತೆ ಹೇಳಿ? ಅಯ್ಯೋ, ಇಲ್ಲಿ ಏನೇನೋ ಆಗ್ತಾ ಇದೆ, ನನಗೊಂದು ಅರ್ಥ ಆಗ್ತಿಲ್ಲ. ಏನೇನೋ ಅಲ್ಲ ಅಜ್ಜಿ, ಎಲ್ಲ ಒಳ್ಳೇದೇ ಆಗ್ತಿದೆ ಅಂತ ಅನ್ಕೋ. ಅಮೃತ, ನಾನು ನಿನ್ನ ಹತ್ರ ಸ್ವಲ್ಪ ಏಕಾಂತದಲ್ಲಿ ಮಾತನಾಡಬೇಕಾಗಿತ್ತು ತಾಯಿ. ನಾನು ನಿಮ್ಮ ಹತ್ರ ಹೇಗೆ ನಡ್ಕೋಬೇಕು ಅಂತ ನೀವು ಬಾಯಿ ಬಿಟ್ಟು ಹೇಳಿದ್ರಲ್ವ ನನಗೆ ಗೊತ್ತಾಗೋದು. ನಾನು ಒಬ್ಬ ಸಾಮಾನ್ಯ ಮನುಷ್ಯ ಕಣ್ರಿ. ನಿಮ್ಮ ಮೌನ ಅರ್ಥ ಮಾಡ್ಕೊಳಕ್ಕಾಗದೆ ಒದ್ದಾಡ್ತಾ ಇದ್ದೀನಿ ನಾನು. ಪ್ಲೀಸ್ ಮಾತಾಡ್ರಿ. ನನಗೆ ನೀವು ಅಂದರೆ ತುಂಬ ಇಷ್ಟ ಕಣ್ರಿ. ನಿಮ್ಮ ಜೊತೆ ಇರೋದು ಅಂದರೆ ತುಂಬ ಇಷ್ಟ. ನಾನು ಏನೋ ನೋಡಿದೆ. ಏನು ನಡೀತಾ ಇದೆ ಇಲ್ಲಿ?